ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ ಬಾಸ್ ಕನ್ನಡಗೆ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಹೋಟ್ಲಲ್ಲಿ ಇದ್ದೀವಿ, ಕೂತ್ಕೊಂಡು ರಿವ್ಯೂ ತೊಗೊತಾ ಇದ್ದೀವಿ. ನಮ್ಮ ಗಗನ್ನ ಕರೆಸಿರೋ ಕಾರಣ ಏನು ಅಂದರೆ ಒಂದು 2 ಹೊಸ ಡಿಶ್ನ ಅವ್ರಿಗೆ ಟೇಸ್ಟ್ ಮಾಡಿಸ್ತಾ ಇದೀವಿ. ಇಲ್ಲ, ಇವ್ರ ಹೋಟ್ಲಲ್ಲಿ ಬೇರೆಯವ್ರ ಕರ್ಸಿ ರಿವ್ಯೂ ಮಾಡೋದಲ್ಲ, ಅವ್ರ ಚಾನಲ್ ಕರ್ಸಿ ರಿವ್ಯೂ ಮಾಡ್ತಿರೋದು ಇವ್ರ ಚಾನಲ್ ಅಲ್ಲ. ಹೇಗಕ್ಕೆ ರಿವ್ಯೂ ಮಾಡಿಸ್ತಾ ಇದ್ದೀವಿ. ಅದು ನಿಮ್ಮ ಚಾನಲ್. ಏನ್ ಬೇಕು ಏನ್ ಬೇಡ ಎಲ್ಲ ಕಟ್ ಮಾಡ್ತಾರೆ. ಇಲ್ಲ, ಹಂಗೆಲ್ಲ ಮಾಡ್ತಾರೆ, ಹಂಗೆ ತೋರಿಸ್ತೀವಿ. ಸೊ ಇಲ್ಲಿ ಮಾಮೂಲಿ ಬಿರಿಯಾನಿ ಇದೆ. ಸೊ ಗಗನ್ ಅವರ ಫೇವ್ರೇಟು ಮಟನ್ ಬಿರಿಯಾನಿ, ಮಟನ್ ಪಲಾವ್. ನಾವು ಚಿಕನ್ ಪಲಾವ್ನ ತೊಗೊಂಡಿದ್ದೀನಿ ನಾನು. ಆಮೇಲೆ ಇಲ್ಲಿ 2 ಹೊಸ ಡಿಶ್ಶು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರು ಟೇಸ್ಟ್ ಮಾಡಿದ ನಮ್ಮ ಹೋಟ್ಲಲ್ಲಿ. ಅದಕ್ಕೋಸ್ಕರ ಒಂದೇನು ಅಂದರೆ ಇದು ಕೂಡ ಇನ್ನೂ ನಮ್ಮ ಹೋಟ್ಲಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೇ ಇಲ್ಲ. ಮಟನ್ ಡಿಶ್ಶು ಡಾಬಾ ಸ್ಟೈಲ್ ಮಟನ್ ಪೆಪ್ಪರು. ಇದು ನಾವು ಮಾತ್ರ ಅವಾಗ ನಾವು ಸಂಜೀತು ಹರ್ಷ ಮಾಡಿಸ್ಕೊಂಡು ತಿಂತಾ ಇರ್ತೀವಿ. ಸಾಯಂಕಾಲದೊತ್ತು ಖಾರವಾಗಿ ಬೇಕು ಅನ್ಸ್ದಾಗ ಇವಾಗ ಇವ್ರಿಗೆ ಟೇಸ್ಟ್ ಮಾಡ್ಬಿಟ್ಟು ಇದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅಂತ ಕೇಳಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಅದನ್ನು ಮಾಡಿಸಿದ್ದೀನಿ. ಇನ್ನೊಂದು ಮಾಡ್ಬಿಟ್ಟು ಈ ವಿಡಿಯೋ ಮಾಡ್ತಿರೋ ಕಾರಣ ಟೈಟಲ್ ನೋಡಿರ್ತೀರಾ, ಹೊಸ ಸೀರೀಸ್ ನಮ್ಮ ಚಾನಲಲ್ಲಿ 69 ವಿತ್ ಡ್ಯಾಶ್. ಆ ಡ್ಯಾಶಲ್ಲಿ ಒಬ್ಬರೊಬ್ಬರು ಯೂಟ್ಯೂಬರ್ಸು, ಯಾರೊಬ್ರು ಸೆಲೆಬ್ರಿಟೀಸ್ ಯಾರೊಬ್ಬರನ್ನ ಕರ್ಕೊತಾ ಇರ್ತೀವಿ. ಸೊ ಮನದಾಳದ ಮಾತುಗಳನ್ನ ಮಾತಾಡೋದು, ಇದನ್ನ ತಿಂದ್ಕೊಂಡು ಇನ್ನು ಮನದಾಳದಿಂದ ಬರುತ್ತೆ. ಇದನ್ನೇ ಚೂಸ್ ಮಾಡೋದು ಏನಕ್ಕೆ ಅಂದರೆ 69 ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ಹೋಟ್ಲಿನ ಒಂದು ಸ್ಪೆಷಲ್ ಡಿಶ್ಶು ಚಿಕನ್ 69. ಇದು ನಾವು ಇದು ಸ್ಪೈಸಿ ಆದ ಡಿಶ್ಶು ನಮ್ಮಲ್ಲಿ ಸಿಗುವಂಥದ್ದು. ತುಂಬ ಫ್ಯಾನ್ಸ್ ಕಮ್ಮಿ ಇದನ್ನು ತಿನ್ನೋವಂಥವ್ರು, ಯಾಕಂದರೆ ಕಾರ್ಯಕ್ಷಮತೆ ಇರಬೇಕು ಅದನ್ನು ತಿನ್ನೋದಕ್ಕೆ. ಆಮೇಲೆ ಸಂಜೆ ಹೊತ್ತು ಜಾಸ್ತಿ ಹೋಗುವಂಥ ಡಿಶ್ ಇದು. ಮಧ್ಯಾಹ್ನ ತಿನ್ನಲ್ಲ ಬಿಸಿಲಿಗೆ, ಸಾಯಂಕಾಲ ಹೊತ್ತು ಸೂಪರ್ ಪಾರ್ಸಲ್ ಹೋಗುತ್ತೆ. ಅದಕ್ಕೆ ತರಿಸಿದ್ವಿ. ತಿನ್ಬೇಕಾದ್ರೆ ನೀರು ಬರುತ್ತೆ ಎಲ್ಲ ಕಡೆ, ಮಾತಾಡ್ಬೇಕಾದ್ರೆ ನಾಲ್ಗೆ ತೊದಲುತ್ತೆ. ಆಕ್ಚುಲಿ ಕಲರ್ ನೋಡ್ತಿದ್ರೇನೆ ಒಂದ್ ಸ್ವಲ್ಪ ಭಯ ಆಗ್ತೈತೆ. ಅವ್ರು ಮಾತಾಡ್ತಾರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಮನದಾಳದ ಮಾತಾಡೋಕ್ಕೆ ತೊದಲ್ತಾ ಹೇಳ್ಬಾರ್ದೆಲ್ಲ ಬರ್ಬೋದು ಹೊರಗಡೆಗೆ. ಅದಕ್ಕೆ ಅದನ್ನ ಒಂದು ಚೂಸ್ ಮಾಡಿದೀವಿ. ಸೊ ಅದಕ್ಕೆ ಫಸ್ಟ್ ಗೆಸ್ಟ್ ಈ ಸೀರೀಸ್ನ ಗಗನ್ KGK. ಕಾಲರ್ ಇಲ್ಲ ಇಲ್ಲಿ, ಕಾಲರ್ ಎತ್ಬಿಡ್ಬೋದು. ಗಗನ್ ಅವರಿಂದಾನೇ ಶುರು ಮಾಡ್ತಾ ಇದೀವಿ. ಸೊ ಶುರು ಮಾಡೋಣ ಬ್ರಾ. ಸೊ ಫಸ್ಟ್ ಬಿರಿಯಾನಿನೂ ಬಡಿಸ್ಕೊಳ್ಳೋಣ, ಯಾಕಂದರೆ ಅವಾಗಲೇ ಬಂತು ತಣ್ಣಗೆ ಆಗ್ಬಿಡುತ್ತೆ. ಇವೆಲ್ಲ ಸೆಟಪ್ ಮಾಡೋ ಅಷ್ಟೊತ್ತಲ್ಲಿ ತೊಗೊಂಬಿಡೋಣ. ಸ್ವಲ್ಪ ಬಿರಿಯಾನಿ ತಿನ್ಕೊಂಡು ಸೈಡಲ್ಲಿ ಸ್ಟಾರ್ಟರ್ಸು ಹಂಗೆ. ಆಹಾ, ಕೆಳಗಡೆ ಬಿಸಿ ಇದೆ, ಮೇಲ್ಗಡೆ ತಣ್ಣಗಾಗ್ಬಿಡುತ್ತೆ. ಆಹಾ, ಸ್ಮೆಲ್ಲು ಸೂಪರ್. ದೇವರೇ ಬಂದಿಲ್ಲ ನನಗೆ ಸ್ಮೆಲ್. ಮುಂಚೆ ಬರೋದು ಆ ಬಾಳೆ ಪೌಡ್ರಲ್ಲಿ, ಈ ಪೌಡ್ರಲ್ಲಿ ಬಂದಿಲ್ಲ. ನೀವೇ ಬಡಿಸಿ ನಿಮ್ಮ ಕೈಯಾರೆ ನಮಗೆ. ಸೊ ಫಸ್ಟ್ ಈಗ ಗಗನ್ ಅವ್ರಿಗೆ 69ನ ತಿನ್ಸೋಕ್ಕೆ ಪಡಿಸ್ತಾ ಇದ್ವಿ. ಇದು ಬೋನ್ಲೆಸ್ ಮಾಡಿಸಿದ್ದೀನಿ. ವಿತ್ ಬೋನು ಬರುತ್ತೆ, ಬೋನ್ಲೆಸ್ಸು ಬರುತ್ತೆ. ಸೊ ಯಾರ್ಯಾರಿಗೆ ಹೆಂಗೆ ಬೇಕೋ. ನೀವು ಕಾಮನ್ ಆಗಿ ಹೇಳೋದಂಗೆನಾ, ಇಲ್ಲ ಕೆಟ್ಟದಾಗ ನನಗೆ ಕೆಟ್ಟದಾಗ ಏನು ಕೆಟ್ಟದಾಗೆ ಆ ವಾಯ್ಸ್ ಅಲ್ಲಿ ಒಂದು ವೈಬ್ರೇಷನ್ ಇದೆ, ಒಂದು ಫೀಲ್ ಇದೆ. ಹಂಗೆಲ್ಲ ಏನಿಲ್ಲ, ಅದು ಪಕ್ಕದಲ್ಲಿ ಇರೋರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಡಾಬಾ ಸ್ಟೈಲು ಮಟನ್ ಪೆಪ್ಪರ್ ಡ್ರೈ. ಇದನ್ನ ನೀವು ಟೇಸ್ಟ್ ಮಾಡಿ ಹೇಳಬೇಕು ಹೆಂಗಿರುತ್ತೆ ಅಂತ. ಬೆಳ್ಳುಳ್ಳಿ ಇದನ್ನ ತಿಂದು ಸುಧಾರಿಸ್ಕೊಂಡ್ರೆ ಸಾಕಾಗಿದೆ ಅಂತನಾ? ಎಲ್ಲಿಂದ ಶುರು ಮಾಡೋಣ? ಫಸ್ಟ್ ಅನ್ನ ತಿನ್ಬಿಡೋಣ, ಹೊಟ್ಟೆ ಹಿಡಿದು 69 ಶುರು ಮಾಡೋಣ. ಅಲ್ಲ, 69 ಶುರು ಮಾಡೋಣ. ಫಸ್ಟ್ ಇದು ಸ್ಟಾರ್ಟರ್ಸ್ ತಗೊಂಡು ಆಮೇಲೆ 69 ಫಸ್ಟ್ ಒಂದು ಪ್ಲೇ ಮಾಡೋಣ. ಇದ್ರಲ್ಲಿ ಒಂದು ಪ್ಲೇ ಮಾಡ್ಬಿಟ್ಟು ಯಾವ ಪ್ಲೇ ಫಸ್ಟ್ 69 ಹೋಗೋಣ ಇಲ್ಲ ರೈಸ್ ಹೋಗೋಣ? ಫಸ್ಟ್ 69 ಹೋಗೋಣ ಇಲ್ಲ ರೈಸ್ ಹೋಗೋಣ? ಬ್ರೋ ಫಸ್ಟ್ ಯಾವ್ದಕ್ಕೆ ಹೋಗೋಣ? 69 ರೈಸಾ? ಫಸ್ಟ್ ರೈಸ್ ತಿನ್ನೋಣ, ಆಮೇಲೆ 69 ತಿನ್ನೋಣ. ಬಾಯ್ ಆಲ್ರೆಡಿ ತೊದಲ್ತಾ ಇದೆ. ರೈಸ್ ಅದನ್ನೋ ರೇಸ್ ಅದನ್ನೋ ಟೇಸ್ಟ್ಲಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಹೊಟ್ಟೆ ಸ್ಮೆಲ್ ಹೊಡಿತದೆ ಜಾನು. ಓಕೆ, ಮಟನ್ನು ಚಿಕನ್ನು ಚಿಯರ್ಸ್. ಜೈ. ಹಂಗಿದೆ ಬಾಯ್, ಹಂಗೆ ಸೇಮ್ ಇದೆಯಾ ಟೇಸ್ಟು ಬಂದಾಗೆಲ್ಲ? ಸೇಮ್ ಬ್ರೋ, ಫ್ಯಾನು ಈ ಬಿರಿಯಾನಿಗೆ, ಈ ಟೇಸ್ಟ್ಗೆ. ಇದೇ ಥರ ಮಾಡ್ಕೊಂಡು ತಿನ್ನಬೇಕು ಅಂತಲೂ ನಮ್ಮ ಮನೆಗೆಲ್ಲ ತಗೊಂಡು ಒಂದಲ್ಲ ಬರಲ್ಲ ಗೈಸ್. ಅದು ಕೈ ರುಚಿ ಒಂದು ಇರುತ್ತೆ, ಅಲ್ಲಿ ಮಾಡಿದ್ರೇ ಅಲ್ಲಿ ತಿಂದ್ರೇ ಚಂದ. ಏನೋ ಒಂಥರ ಮಸ್ತ್ ಫ್ಲೇವರ್. ಒನ್ ಆಫ್ ದ ಬೆಸ್ಟ್ ಬಿರಿಯಾನೀಸ್ ನಾನು ಇಲ್ಲಿವರೆಗೂ ತಿಂದಿರೋದು. ಫಸ್ಟ್ ಡೇ ಮಶ್ರೂಮ್ ಬಿರಿಯಾನಿ ಮಾಡ್ದಾಗಲೇ ಹೇಳ್ಬಿಟ್ಟಿದ್ದೆ ಹೋಟ್ಲ್ ಓಪನಿಂಗಲ್ಲಿ, ಮಶ್ರೂಮ್ ಬಿರಿಯಾನಿ ಇದೆ ಈ ಲೆವೆಲ್ ಬಂದಿದ್ರೆ ಮಟನ್ ಬಿರಿಯಾನಿ ಹೆಂಗೆ ಬರ್ಬೋದು ಅಂತ ಅವತ್ತೇ ಹೇಳಿದ್ದೆ. ಅದು ಸರಳ ಬಂದಿದ್ದು ಮಶ್ರೂಮ್ ಬಿರಿಯಾನಿ. ಮುಂದಕ್ಕೆ ಹೋಗೋಣ. ಅಲ್ಲೇ ಓನರ್ ಬೇರೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಓನರ್ ಬೇಜಾರು ಮಾಡ್ಕೊಂಡು ಬೇರೆ ಅಂದ್ಬಿಡ್ತೀವ ಏನು ಅಂತ. ಒಳ್ಳೆ ರಿವ್ಯೂ ಕೊಡ್ತೀವಿ ಓನರ್. ಸಂಜೀವ್ ಓನರ್ ಕಾನ್ಫಿಡೆನ್ಸ್ ಲೆವೆಲ್ ಬೇಜಾನಿದೆ. ಈಗ 69 ವಿತ್ KGK ಚಿಕನ್.
ಚಿಕನ್ 69 ಸ್ವಲ್ಪ ಗ್ರೇವಿ ಎಲ್ಲ ಇಟ್ಕೊಂಡು ಜಾಸ್ತಿ ವಿತ್ ವಿಕ್ರಮ್ ಗೌಡ ಅನ್ಬಾಸ್ ಕರ್ನಾಟಕ. ಚಿಯರ್ಸ್ ಗೈಸ್. Cheers. ಖಾರ ಹೊಡಿತಾ ಇದೆ. ಖಾರ ಹೊಡಿತಾ ಫಸ್ಟ್ ಬೇರೆ ಒಳಗೋಗಿ ಅವ್ರಿಗೆ ಮಾಡಿಸಿರೋದು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ಸಿರ್ತಾರೆ ಹೇಳೋಕ್ಕಾಗಲ್ಲ. ಯಾವುದೋ ಹಳೆ ಏನೋ ದ್ವೇಷ ಗೀಸ ಇದ್ರೆ ತೀರ್ಸ್ಕೊಂಡ್ಬಿಡ್ಬೋದು. ಆಮೇಲೆ ಗ್ಯಾಪಲ್ಲಿ ಹೇಳ್ಬೋದು ಇಲ್ಲ ಬ್ರೋ ಇದು ಬರೋದೇ ಹಿಂಗೆ ಅಂತ. ಇದೆ ಬ್ರೋ ಫಸ್ಟ್ ಬೈಟು ಖಾರ ಹೊಡೀತು, ಆಮೇಲೆ ಹೋಗ್ತಾ ಹೋಗ್ತಾ ಸೆಟ್ ಆಗೋಯ್ತಾ. ನೋಡೋಣ ಆಫ್ಟರ್ ಎಫೆಕ್ಟ್ಸ್ ಹೆಂಗಿರುತ್ತೆ ಅಂತ. ಇದು ರೀಸೆಂಟಾಗಿ ನಮ್ಮ ಸತ್ಯ ಅವರು ಮತ್ತು ಸೋಮು ಅವ್ರು ಬಂದಿದ್ರು. ಅವ್ರದ್ದು ಯಾವುದೋ ಒಂದು ಮೂವಿ ಪ್ರಮೋಷನ್ನು ಇಂಟರ್ವ್ಯೂಗೆ ಬಂದಿದ್ರು. ಅವರು ಟ್ರೈ ಮಾಡಿದ್ರು ಟೀಮಿ ಅವರ ಮೂವಿ ಟೀಮು ತಿಂದರು, ಅವರು ತಿಂದರು. ಆ ಮೂವಿ ಹೀರೋ ಮತ್ತು ಡೈರೆಕ್ಟ್ರು ಅವ್ರಿಗೇನು ಅನಿಸಿಲ್ಲ ಇದು. ನಾರ್ಮಲ್ ಆಗಿತ್ತು, ಕರೆಕ್ಟಾಗಿತ್ತು ಖಾರ ಅಂತ. ನಮ್ಮ ಸೋಮು ಅವರಂತೂ 1 ಲೀಟ್ರ್ ನೀರು ಕುಡಿದ್ರು. ಬ್ರೋ ನನಗೆ 1 ಪೀಸ್ ಫುಲ್ ತಿಂದಮೇಲೆ ಏನು ಅಷ್ಟೊಂದೇನು ಅನಿಸ್ತಾ ಇಲ್ಲ. ಸೊ ಒಬ್ಬೊಬ್ರು ಒಂದೊಂಥರ ಆಫ್ಟರ್ ಎಫೆಕ್ಟ್ಸ್ ಬರುತ್ತಾ ಇಲ್ಲಾಂದ್ರೆ ನಾರ್ಮಲ್ ಆಗಿ ತಿನ್ಬೇಕಾದ್ರೆ ಆಮೇಲೆ ಏನು ಅನ್ಸಲ್ಲ ಇದು. ಫಸ್ಟ್ ನಾಲ್ಗೆಗೆ ಹೊಡೆಯೋದು ಖಾರ ಇದು. ಸೊ ಅದೇ ಒಬ್ಬೊಬ್ರಿಗೆ ಒಂದೊಂದು ಥರ ಹೊಡಿತೆ. ಒಬ್ಬೊಬ್ರಿಗೆ ಫುಲ್ ಖಾರ ಅನಿಸುತ್ತೆ, ಒಬ್ಬರು ಖಾರನೇ ಅನಿಸಲ್ಲ. ಮಿಕ್ಸ್ಡ್ ಒಪಿನಿಯನ್ನು, ಸೇಮ್ ರೆಸಿಪಿ. ನನಗೆ ಹಂಗೆ ಅನಿಸ್ತಿದೆ, ಅಷ್ಟೊಂದೇನು ಹೊಡಿತಲ್ಲ. ಬಟ್ ಇದು ಮಾಡ್ಕೊಂಡು ತಂದಿಟ್ಟಾಗ ಸಡನ್ ಆಗಿ ಸ್ಮೆಲ್ ಬಂತಲ್ಲ ಅವಾಗ ಹೊಡೀತು ನನಗೆ ಸ್ವಲ್ಪ ಖಾರ ಅನಿಸ್ತು. ಈಗ ತಿನ್ಬೋದಾ ಇದು ಒಬ್ಬರೇ ಒಂದು ಫುಲ್ ಪ್ಲೇಟ್ ತಿನ್ಬೋದಾ? ತಿನ್ಬೋದು, ನಾಳೆಗಿರೋದು ನೀರು ಹಚ್ಕೊಬೇಕು. ಸಂಜೀತ್ ಅವರು ಇಂಟ್ರೊಡ್ಯೂಸ್ ಮಾಡೋದು ಇದು. ಅವ್ರ ಐಡಿಯಾ ಆ್ಯಕ್ಚುಲಿಗೆ ಚಿಕನ್ 65 ನಾರ್ಮಲಾಗಿ ಸಿಗುತ್ತಲ್ಲ ಎಲ್ಲ ಕಡೆ, ಅದೇ ಅದನ್ನು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡಿ ಸ್ವಲ್ಪ ಸ್ಪೈಸಿನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಓಕೆ ಮಾಡಿಸಿರೋದು. ಅದು 69 ಏನು ಇಷ್ಟಕ್ಕೆ ಅಂತ ಪ್ಲ್ಯಾನ್ ಮಾಡ್ಬೇಕಾದ್ರೆ ನಾಟಿಗೆ ಬಂದಿದ್ದ ಎಲ್ಲರೂ ಹಂಗೆ ಪ್ಲ್ಯಾನ್ ಮಾಡಿದ್ವಿ. 65 ಅಲ್ಲ 69 ಇಡೋಣ ಅಂತ. ಏನು ಸಂಜಿತ್ ಫುಲ್ ಹೊಗಳ್ತಾರೆ. ರೊಮ್ಯಾಂಟಿಕ್ ಡಿಶ್ ಹೊಡಿತಾ ಇದೆ. ಹೊಡಿತಾ ಕೆಂಪಾರ್ದು. ಇನ್ನೊಂದೇನು ಗೊತ್ತಾ, ಕರೆಕ್ಟ್ ಇದು ತಿನ್ಬೇಕಾದ್ರೆ ನಾರ್ಮಲಾಗಿ ತಿನ್ಕೊಂಡಿದ್ರೆ ಏನೂ ಆಗಲ್ಲ. ಇವಾಗ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ತಿಂದೆ ಹೊಡಿತದೆ. ಈಗ ನಾವು ಮಾತಾಡ್ಕೊಂಡು ತಿಂದರೆ ನತ್ತಿಗೆ ಹತ್ತು ಅಂದರೆ ಮುಗೀತು ಕತೆ. ಅದಕ್ಕೆ ಈ ಡಿಶ್ ತಿನ್ಬೇಕಾದ್ರೆ 69 ತಿನ್ಬೇಕಾದ್ರೆ ಮಾತಾಡ್ಬಾರ್ದು. ಕರೆಕ್ಟ್ ಅಲ್ಲ? ಕರೆಕ್ಟ್, ಮಾತಾಡ್ಬಾರ್ದು. ಮಾತಾಡಿದ್ರೆ ಕೆಲಸ ಕೆಟ್ಟಾಗುತ್ತೆ, ಖಾರ ಹೊಡೆಯುತ್ತೆ. ಮತ್ತೆ ಹೇಳಿ ಇನ್ನೇನು ಬ್ರೋ ಸಮಾಚಾರ? ಇದು ಪಾಡ್ಕಾಸ್ಟ್ ಆಗಿರೋದ್ರಿಂದ ಏನು ಬೇಕಾದ್ರೂ ಮಾತಾಡ್ಬೋದು. ಸೊ ಈಗ ಏನೋ ಮನದಾಳದ ಮಾತು ವಿತೌಟ್ ಫಿಲ್ಟರು. ಅದಕ್ಕೆ ಒಂದು ಕ್ವಶನ್ನು, ಎಷ್ಟು ವರ್ಷ ಆಯಿತು ಬ್ರೋ ಈಗ ಯೂಟ್ಯೂಬ್ ಜರ್ನಿ? ಹಿಂಗೆ ಕ್ವಶನ್ ಅಂತ ಅದು ವಿತೌಟ್ ಫಿಲ್ಟರ್ ಅಂತ ಹೇಳಿದ ತಕ್ಷಣ ಕ್ವಶನ್ ಅಂತ ಬಂದ ಭಯ ಸ್ಟಾರ್ಟ್ ಆಗುತ್ತೆ ಒಳಗಡೆ. ಏನೋ ಕೇಳ್ಬಿಟ್ಟು ಎಲ್ಲ ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಕಾಂಟ್ರವರ್ಸಿ ಎಲ್ಲ ಬೇಡ, ಸಿಂಪಲ್ ಕ್ವಶನ್. ಎಷ್ಟು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಮಾಡಿ? ಒಂದು 6 ವರ್ಷ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ. 6 ವರ್ಷ. ಮಧ್ಯೆ ಗ್ಯಾಪ್ಗಳು ಅವು ಇವು ಹಾಗೆ ಒಂದು 5 ವರ್ಷ ಅನ್ಕೊಳ್ಳಿ. 1 ವರ್ಷ ಗ್ಯಾಪ್ಗೆ ಹೋಗಿರುತ್ತೆ. 1 ವರ್ಷ ಗ್ಯಾಪ್ ಅಂತ ತೊಗೊಂಡ್ರೆ 5 ವರ್ಷ ಆಗಿರುತ್ತೆ. ಅವಾಗಿನ ಕಂಪೇರ್ ಮಾಡಿದ್ರೆ ಇವಾಗ ಬೆಳವಣಿಗೆಗಳು ನೋಡ್ತಾ ಇದ್ರೆ ಹೆಂಗಿದೆ, ಏನು ಅನ್ಸುತ್ತೆ? ನಮ್ಮ ಪರ್ಸನಲ್ ಬೆಳವಣಿಗೆನಾ ಇಲ್ಲ ಯೂಟ್ಯೂಬ್ ಬೆಳವಣಿಗೆ? ಎಲ್ಲ. ಯೂಟ್ಯೂಬ್ ಹೆಂಗಿತ್ತು ಅವಾಗ, ಇವಾಗ ನಿಮ್ಮ ಪ್ರಕಾರ? ಅವಾಗ ಏನು ಅನಿಸ್ತಿತ್ತು, ಇವಾಗ ಏನು ಅನಿಸ್ತದೆ? ಇವಾಗ ನಂಬರ್ ಆಫ್ ಕ್ರಿಯೇಟರ್ಸ್ ಜಾಸ್ತಿ ಆಗಿದ್ದಾರೆ, ಆಡಿಯನ್ಸು ಜಾಸ್ತಿ ಆಗಿದ್ದಾರೆ. ಅವಾಗ ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಇಲ್ಲಿ ವ್ಯೂಸ್ ತೊಗೊಳಕ್ಕೆ ಎಷ್ಟು ಕಷ್ಟ ಬೀಳಬೇಕಾಗಿತ್ತು ನಾವು ಅವೆಲ್ಲ ಮಾತಾಡ್ತಿದ್ವಿ ಅವಾಗ. ಬಟ್ ಆಡಿಯನ್ಸ್ ಇವಾಗ ಜಾಸ್ತಿ ಆಗಿದ್ದಾರೆ. ಆ್ಯಂಡ್ ಅದೇ ಥರ ಒಳ್ಳೊಳ್ಳೆ ನಮ್ಗಿಂತ ಚೆನ್ನಾಗಿ ಕ್ರಿಯೇಟ್ ಮಾಡೋರು ಬಂದಿದ್ದಾರೆ ಫೀಲ್ಡಲ್ಲಿ. ನಮ್ದೊಂದು ಐಡಿಯಾ ಇಟ್ಕೊಂಡು ನಮ್ದೊಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ವಿ. ನಾವು ಐಡಿಯಾ ಸೆಕ್ಷನ್ ಮಾಡ್ತಿದ್ವಲ್ಲ. ಬಟ್ ಇವಾಗ ಬೇರೆ ಬೇರೆ ಇದ್ದಾರೆ. ಅದೇ ಒಂದು ಪಾಸಿಟಿವ್ ಆಗಿ ಇದು ಇಂಪ್ರೂವ್ ಆಗಿದೆಯಾ? ಎಲ್ಲ ರೀತಿಯಲ್ಲಿ? ಅದೇ ಎಲ್ಲ ರೀತಿಯೂ ಇದ್ದೇ ಇರುತ್ತೆ ಒಂದು ಫೀಲ್ಡ್ ಅಂದಮೇಲೆ. ಪಾಸಿಟಿವ್ ನೆಗೆಟಿವ್ ಅಂತ. ನೆಗೆಟಿವ್ ಸೈಡ್ ಇಡೋಣ, ಪಾಸಿಟಿವ್ ಮಾತಾಡೋಣ. ಯಾಕೆ ಸುಮ್ಮನೆ ಕಾಂಟ್ರವರ್ಸಿ? ಇವಾಗ ಗೇಮಿಂಗ್ ಅಂತ ತೊಗೊಳೋಣ. KGK ಅಂದರೆ ಗೇಮಿಂಗು. ಅವಾಗ ಇವಾಗಲ್ಲ. ಅದೇ KGK ನಮಗೆ ಗೊತ್ತಾಗಿದೆ ಗೇಮಿಂಗಿಂದ. ಅವಾಗ ಇದಕ್ಕೆಲ್ಲ ಹೋಗಿದ್ರಲ್ಲ ಯೂಟ್ಯೂಬ್ದು ನೆಕ್ಸ್ಟ್ ಅಪ್ ಎಲ್ಲ ಹೋಗಿದ್ರಲ್ಲ. ಸೊ ಅವಾಗಿಂದ ನಾವು ನೋಡಿದ್ದು ನಮ್ಗೆ ಗೊತ್ತಿರೋ KGK ಅಂದರೆ ಗೇಮಿಂಗಿಂದ. ಸೊ ಗೇಮಿಂಗು ಅವಾಗ ಹೆಂಗಿತ್ತು ಕರ್ನಾಟಕದಲ್ಲಿ? ಕರ್ನಾಟಕ ತೊಗೊಳೋಣ, ಇಂಡಿಯಾ ಬಿಡಿ. ಇವಾಗ ನಿಮ್ಮ ಪ್ರಕಾರ ಗೇಮಿಂಗ್ ಹೆಂಗಿದೆ, ಏನು ಕತೆ? ಅದೇ ಬ್ರೋ ಇಂಪ್ರೂವ್ಮೆಂಟ್ಸು ಎಲ್ಲದರಲ್ಲೂ ಇದೆಯಾ? ಇಂಪ್ರೂವ್ಮೆಂಟ್ ಇದೆಯಾ? ಇಂಪ್ರೂವ್ಮೆಂಟ್ ಇದೆ ಮಾಡೋರಿಗೆ. ನಾವು ಅಲ್ಲಿಂದ ಒಂಥರ ರಿಟೈರ್ಮೆಂಟ್ ಲೆವೆಲ್ಗೆ ತೊಗೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಯಾವಾಗಲೂ ಬೇಜಾರಾದಾಗ ಬೋರ್ ಆದಾಗ ಹೋಗ್ಬಿಟ್ಟು ಆಡೋದು. ಸೊ ಆಡಿಯನ್ಸ್ ಆಬ್ವಿಯಸ್ಲಿ ಕಡಿಮೆ ಆಗ್ತಾರೆ ನಮಗೆ ಸದ್ಯಕ್ಕೆ, ಅದೇ ಆಗಿರೋದು. ಓಕೆ. ಸೊ ಬೇರೆ ಏನಾದರೂ ಮಾಡಬೇಕು
ಪಬ್ಜಿ ಗಿಬ್ಜಿ ಅಂತ ಅಂದ್ಕೊಂಡು ಅವಾಗಿಂದ ಅದೇ ಮಾಡ್ಕೊಂಡಿದ್ವಿ. BGMI ಬಂತು. ಸೊ ಬೇರೆ ಕಂಟೆಂಟ್ ಮಾಡಬೇಕು. ಇವಾಗ ಗೇಮಿಂಗಲ್ಲೇ ತೊಗೊಂಡ್ರೆ ಬೇರೆ ಯಾವ್ಯಾವ ಗೇಮ್ಸಲ್ಲಿ ಬೇಜಾನಿದೆಯಲ್ಲ ಆಡೋದಕ್ಕೆ. ಹೌದು, ನೋಡ್ತಾರ ಜನ? ಅಲ್ಲ, ನಾನು ಮಾಡ್ಬೇಕಾದ್ರೆ ಸ್ಟ್ರೀಮ್ ಇವಾಗ ಮೋಸ್ಟ್ಲಿ ನೋಡ್ಬೋದೇನೋ ಆಡಿಯನ್ಸ್. ನಾನು ಹೇಳಿದ್ನಲ್ಲ, ತುಂಬ ಗ್ಯಾಪ್ ಆಯ್ತು ನಾನು ಮಾಡಿ. ಅದೇ ನಾನು ನೋಡಿದಾಗ ಈ ಬೇರೆ ಭಾಷೆಗಳಲ್ಲಿ ಎಲ್ಲಾನು ಎಲ್ಲ ಮಾಡ್ತಾರೆ, ಏನೇನೋ ಗೇಮ್ಗಳು ಆಡ್ತಾರೆ, ಲೂಡೋನು ಸ್ಟ್ರೀಮ್ ಮಾಡ್ತಾರೆ. ಆ ಥರ ಸುಮ್ಮನೆ ಮಾತಾಡ್ಕೊಂಡು ಕುತ್ಕೊಂಡ್ರು ಜನ ನೋಡೋರು. ಬಟ್ ಗೇಮ್ ಅಂತ ಬಂದಾಗ ನಾನು ಸ್ಟ್ರೀಮ್ ಮಾಡಬೇಕಾದ್ರೆ BGMI ಬರ್ತಿದ್ದು ಆಡಿಯನ್ಸು ನೋಡೋದಕ್ಕೆ ಇಂಟ್ರೆಸ್ಟು, ಕ್ರೇಜು. ಅದು ಬೇರೆ ಯಾವ ಗೇಮ್ಗೂ ಬರ್ತಾ ಇರಲ್ಲ. GTA ಲೆವೆಲ್ ಬರೋರು. ಸೊ ಅದೊಂದು ಸ್ವಲ್ಪ ದಿನ ಮಾಡಿದೆ. ನನ್ನ PC ಒಂದು ಸ್ವಲ್ಪ ಹಿಂಗೆ ಆಡ್ತಾ ಇತ್ತು. ಸರಿ, ಸದ್ಯಕ್ಕೆ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೆನ್ಸಿದ್ದು. ನಮ್ಮ ಪ್ರಕಾರ ನಾವು ಸುಮ್ಮನೆ ನೀವು ಆಡ್ತಾ ಇದ್ವಲ್ಲ, ಆಡಿದ್ವಲ್ಲ. ಬಟ್ ನಮಗೆ ಇದು ಪ್ಲೇ ಸ್ಟೇಷನ್ ಆಡೋದು, ಶೋಕಿಗೋಸ್ಕರ ಸುಮ್ಮನೆ ಆಡೋದು. ಬಟ್ ನಾವು ನೋಡ್ದಂಗೆ ಆಚೆ ಇಂಡಿಯಾ ಬಿಟ್ಟು ಆಚೆ ನೋಡೋದು, ಅಲ್ಲಿರೋ ಕ್ರೇಜು ಗೇಮ್ಗೆ ಇಂಡಿಯಾದಲ್ಲಿ ಕಮ್ಮಿ. ಶೇರ್ ಮಾಡ್ತೀವಿ, ಡಯಟಲ್ಲಿ ಇದೀವಿ. ಯಾಕೆ ಇವಾಗ ಇನ್ನೂ ಒಂದು 2 ಶೂಟ್ ಇದೆಯಲ್ಲ. ಸೊ ಅದೇ ಅಲ್ಲಿ ಆಚೆ ಇರೋ ಕ್ರೇಜು ಇಂಡಿಯಾದಲ್ಲಿ ಕಮ್ಮಿ ಕಂಪೇರ್ ಮಾಡಿದ್ರೆ. ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ಕಮ್ಮಿ ಅಂತಾನ ಏನು ವಿಚಾರ ಅದು? ಇಂಡಿಯಾದಲ್ಲಿ ಕಡಿಮೆ ಒಂದು ಲೆವೆಲ್ಗೆ ಅನ್ಸುತ್ತೆ. ಏನು ಗೊತ್ತಲ್ವಾ, ಡೆಂಡು ನಾವೇನು ಕಂಟೆಂಟ್ ಕೊಡ್ತೀವಿ, ಜನ ಏನು ಇಷ್ಟಪಡ್ತಾರೆ, ಆ್ಯಂಡ್ ನಮ್ಮ ಕಡೆ ಅದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಜನ ಆಬ್ವಿಯಸ್ಲಿ ನಮ್ಮನ್ನೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಅಭಿಮಾನ ಬಂದೇ ಬರುತ್ತೆ. ನಮ್ಮವರು, ನಮ್ಮ ಕಂಟೆಂಟು, ನಮ್ಮ ಕ್ರಿಯೇಟರ್ಸು ನೋಡಲೇಬೇಕು ಅಂತ ನೋಡ್ತಾರೆ. ಇಲ್ಲಿ ಕೊರತೆ ಆಗುತ್ತೆ, ಅವಾಗ ಬೇಕಾಗಿರೋದನ್ನ ಹುಡ್ಕೊಂಡು ಹೋಗ್ತಾರೆ. ಯಾರಾಗಲಿ, ನಾವಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಹಂಗೆ ನಡೀತಾ ಇದೆ. ಸೊ ಮೋಸ್ಟ್ಲಿ ಹೇಳಿದ್ನಲ್ಲ, ನಾವು ಅವಾಗ ಕ್ರಿಯೇಟ್ ಮಾಡ್ತಿದ್ದಕ್ಕೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ ಕ್ರಿಯೇಟರ್ಸ್ಗಳು. ಸೊ ಇವಾಗ ತುಂಬ ಚೆನ್ನಾಗಿ ಕಂಟೆಂಟ್ ಮಾಡ್ತಿದ್ದಾರೆ, ಇನೋವೇಟಿವ್ ಆಗಿ ಮಾಡ್ತಿದ್ದಾರೆ, ಫನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ಕ್ಯಾಟಗರಿಗೂ ಇಳಿತಾ ಇದ್ದಾರೆ ಎಲ್ಲರೂ. ಸೊ ಆಡಿಯನ್ಸ್ ಇಲ್ಲೇ ಇದ್ದಾರೆ. ಮುಂಚೆ ಬರ್ತಿದ್ದ ವ್ಯೂಸ್ ಹೆಂಗೆ, ಇವಾಗ ಬರ್ತಿರೋ ವ್ಯೂಸ್ ಹೆಂಗೆ, ಇಂಪ್ರೂವ್ಮೆಂಟ್ ಇದೆ. ಆಡಿಯನ್ಸ್ ಇಂಪ್ರೂವ್ ಆಗಿದ್ದಾರೆ ಆ ವಿಷಯದಲ್ಲಿ. ಸೊ ಈಗ ಇದಕ್ಕೋಣ ಮಟನ್ಗೆ ಡಾಬಾ ಸ್ಟೈಲ್ ಮಟನ್ ಟ್ರೈ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದಾರೆ ಗಗನ್ ಅವರು. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ಓಕೆ, ಇದು ಮೆನುನಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯೋಗ್ಯತೆ ಇದೆಯಾ? ಕ್ವಾಲಿಫೈ ಆಗುತ್ತಾ ಇಲ್ವಾ? ಖುಷಿ ಜ್ಯೂಸಿ ಆಗಿದೆ ಫುಲ್ಲು ಮಟನ್ನು. ಚೇರ್ಸ್ ಹೊಡಿಯೋಣ ಅಂದರೆ ಅಷ್ಟು ತಿನ್ಬಿಟ್ರಾ? ಸ್ವಲ್ಪ ಪೆಪ್ಪರ್ ಹಾಕ್ತಾಗ ಪೆಪ್ಪರ್ ಅನ್ಸೋದು ಬೇಕಿತ್ತು. ಮೇ ಬಿ ಇದನ್ನು ತಿಂದಿದ್ದೀವಲ್ಲ, ಅದ್ರ ಅನಿಸ್ತಿರ್ಬೋದು. ತಿಂದರೆ ಇದು ಖಾರ ಏನು ಅನ್ಸಲ್ಲ, ಅದು ಹೊಡಿಯುತ್ತೋ. ಅದು ಕಂಪೇರ್ ಮಾಡಿಕೊಂಡ್ರೆ ಕಡಿಮೆನೇ ಐತೆ ಖಾರ. ಇದು ನಾರ್ಮಲ್ ಮಟನ್ ಪೆಪ್ಪರ್ ಇದೆ ನಮ್ಮದ್ರಲ್ಲಿ. ಅದು ನಾಟಿ ಸ್ಟೈಲು ಫ್ಲೇವರ್ ಚೆನ್ನಾಗಿದೆ. ಅದು ಏನೇ ಕೇಳಿ ಇನ್ನೊಂದು ಫ್ಲೇವರು, ಅದು ನಾಟಿ ಸ್ಟೈಲ್. ಅದು ಸ್ವಲ್ಪ ಗೊತ್ತು ಅಂದರೆ ಒಂಥರ ಹೇಗಿರುತ್ತೆ ಅಂದರೆ ಮಾಯಿಸ್ಚರ್ ಇರುತ್ತೆ. ಫುಲ್ ಗೊಜ್ಜಿರಲ್ಲ, ಒದ್ದೆ ಥರ ಇರುತ್ತೆ, ಬೆಟ್ಟು. ಬಟ್ ಇದು ಪಕ್ಕ ಡಾಬಾ ಸ್ಟೈಲು, ಫುಲ್ ಡ್ರೈ. ಏನಕ್ಕೆ ಆ ಫ್ಲೇವರ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂದರೆ ಮಟನ್ನ ಡೀಪ್ ಫ್ರೈ ಮಾಡ್ತೀವಿ. ಮಟನ್ ಪೀಸಸ್ಸು ಕೋಟಿಂಗ್ ಹಾಕಲ್ಲ, ಈ ಹಿಟ್ಟು ಏನು ಹಾಕಲ್ಲ. ಫಸ್ಟು ಬೇಯಿಸ್ಕೊಬೇಕು. ಮಟನ್ನ ಬಾಯ್ಲ್ ಮಾಡಿಕೊಂಡು ಬೇಯಿಸ್ಕೊಂಡು ಸ್ವಲ್ಪ ಮಸಾಲೆನಲ್ಲಿ ಆ ಮಟನ್ನ ತೆಗೆದು ಆಯಿಲಲ್ಲಿ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿ ಆಮೇಲೆ ಈ ಪೆಪ್ಪರು, ಸಾಲ್ಟು ಇದೆಲ್ಲ ಗಾರ್ಲಿಕ್ ಎಲ್ಲ ಹಾಕಿ ಟಾಸ್ ಮಾಡ್ತಾರೆ. ಸೊ ಅದು ಮಾಂಸನ ಸ್ವಲ್ಪ ಡೀಪ್ ಫ್ರೈ ಎಣ್ಣೆಗೆ ಬಿದ್ದರೆ ಅದೊಂಥರ ಟೇಸ್ಟ್ ಇದೆ. ಚೆನ್ನಾಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿದೆ. ಇದೆಯಾ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಇದೆ. ಡಾಬಾ ಸ್ಟೈಲ್ ಅಂದರೆ ಬೆಳ್ಳುಳ್ಳಿ ಒಂದು ರಾಶಿ ಇರಬೇಕು. ಯಾಕಂದರೆ ಐದನೇ ಕೊಡ್ತಾ ಇದ್ದು ಬೆಳ್ಳುಳ್ಳಿ ತಿನ್ನೋದೇ ಒಂದೊಂದು ಮಜಾ. ಒಂದೊಂದು ಸ್ವಲ್ಪ ಜ್ಯೂಸು, ಸ್ವಲ್ಪ ಜ್ಯೂಸು, ಬೆಳ್ಳುಳ್ಳಿ, ಕೋಕೋಲಾ, ಥಮ್ಸಪ್. ಮುಂಚೆ ನಮ್ಮ ಏರಿಯಾ ಇದೆಯಲ್ಲ, ಇವಾಗ ನಮ್ಮ ಹೋಟ್ಲ್ ಇದೆಯಲ್ಲ, ಪಕ್ಕದಲ್ಲಿ ಚೌಟ್ರಿ ಇದೆ, ಅದ್ರ ಪಕ್ಕ ಅಲ್ಲಿ MRP ಅವೆಲ್ಲ ಇದೆ. ಅದೆಲ್ಲ ಮುಂಚೆ ಡಾಬಾ, 2 ಡಾಬಾ ಇದ್ದೀವಿ, ಫೇಮಸ್ ಡಾಬಾ. ಅಲ್ಲೆಲ್ಲ ಕೊಡೋರು. ಓಕೆ, ಅಂದರೆ ಅದೇ ಡಾಬಾಗಳು ಹೋದ್ರೆ ಹೆಂಗಿರುತ್ತೆ ಅಂದರೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮಧ್ಯೆ ಮಾಂಸ ಹುಡುಕ್ಬೇಕಾಗುತ್ತೆ. ಬಟ್ ಅದೇ ಹೈಲೈಟು, ಆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನ ತಿನ್ನೋದೇ ಒಂಥರ ಖುಷಿ. ಚೆನ್ನಾಗಿದೆ. ಸೊ ಅದೊಂದು ಸ್ವಲ್ಪ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲ್ಯಾನ್. ನೀವು ಎಲ್ಲೆಲ್ಲಿ ಡಾಬಾ, ಯಾವ್ಯಾವ ಜ್ಯೂಸ್ ಜೊತೆ ಯಾವ್ಯಾವ ಐಟಮ್ ಚೆನ್ನಾಗಿರುತ್ತೆ ಎಲ್ಲ ನಿಮಗೆ ಗೊತ್ತಿರೋದು, ಅನುಭವಿಸ್ರು. ನಾನು ಆ್ಯಕ್ಚುಲಿ ತುಂಬ ನೂಬ್ಗೆ ಕೇಳ್ತಾ ಇದ್ದೀರಾ ನೀವು ಈ ಪ್ರಶ್ನೆನೆಲ್ಲ. ನೀವು ಮಾಂಸ ಪ್ರಿಯರೇ ತಾನೆ? ಮತ್ತೆ ಗೊತ್ತಿರುತ್ತೆ. ಸೊ ನಿಮ್ಮ ಪ್ರಕಾರ ಯಾವುದು ಬೆಸ್ಟ್ ಇರುತ್ತೆ ನಿಮ್ಮ ಫೀಲ್ಡು? ನಿಮ್ದೇನಿದೆ ಗೇಮಿಂಗು ಇದೆಲ್ಲ ರಿಲೇಟೆಡ್ ವ್ಲಾಗು, ಮೋಟೋ ವ್ಲಾಗು ಎಲ್ಲ ಇಟ್ಟು ಕಂಪೇರ್ ಅದರಲ್ಲಿ ಶಾರ್ಟ್ಸು, ರೀಲ್ಸು ವರ್ಸಸ್ ಲಾಂಗ್ ಫಾರ್ಮೆಟ್ ಕಂಟೆಂಟ್ ಯಾವುದು ಬೆಸ್ಟು, ಯಾವುದು ವರ್ಕೌಟ್ ಆಗುತ್ತೆ? ಈಗ ಬೇರೆಯವ್ರು ಯಾರನ್ನ ಮಾಡಬೇಕು ಅಂದ್ಕೊಂಡ್ರೆ ಅವ್ರಿಗೆ ಬೇರೆಯವ್ರು ಮಾಡಬೇಕಂದ್ರೆ ಅವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಬಟ್ ನನಗೆ ಪರ್ಸನಲಿ ಕೇಳಿದ್ರೆ ಇವಾಗ ಅಕಸ್ಮಾತ್ ನೀನು ಹೊಸದಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಏನು ಮಾಡ್ತೀಯ ಅಂತ
ಶಾರ್ಟ್ಸ್ ಅಂತೀನಿ. ಶಾರ್ಟ್ಸ್ ಯಾಕೆಂದರೆ ನಾವು ಆಲ್ರೆಡಿ ಲಾಂಗ್ ಫಾರ್ಮ್ ನೋಡ್ಬಿಟ್ಟಿದ್ದೀವಿ. ಲಾಂಗ್ ಫಾರ್ಮಲ್ಲಿ ಏನು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ರೀಚ್ ಆಗೋದಕ್ಕೆ. ಕೆಲವೊಂದು ಶಾರ್ಟ್ಸ್ಗಳದ್ದು ವ್ಯೂಸ್ಗಳು ನೋಡಿದ್ರೆ ಇಷ್ಟು ವರ್ಷ ನಾವೇನು ಮಾಡಿದ್ವಿ ಅಲ್ಲ, ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ನಿಮಗೆ ಗೊತ್ತಿರೋದೆ. ನೀವೇನು ಬೇರೆ ಕಡೆಯಿಂದ ಬಂದಿಲ್ಲ, ನೀವು ಫುಲ್ ಲಾಂಗ್ ಫಾರ್ಮೇ ಮಾಡ್ತಿರೋದು. ನಿಮ್ಮ ಫೀಲ್ಡಲ್ಲಿ ನಾನು ಅದಕ್ಕೆ ನಿಮ್ಮ ಫೀಲ್ಡಲ್ಲಿ ಕೇಳ್ತಾ ಇರೋದು. ನನಗೆ ಯಾರು ಫೀಲ್ಡರು ಇವಾಗಿನ ಇದಕ್ಕೆ ಟ್ರೆಂಡಿಗೆ ಜನ ಅಷ್ಟು ಏನೋ ಶಾರ್ಟ್ ಕಂಟೆಂಟ್ಗೆ ತುಂಬ ಸೆಟ್ ಆಗ್ಬಿಟ್ಟಿದ್ದಾರೆ. ಪಟ್ ಅಂತ ಫೇಮಸ್ ಆಗಬೇಕು, ಗೊತ್ತಾಗ್ಬಿಡ್ಬೇಕು. ಅಲ್ಲ, ಆಡಿಯನ್ಸು ಹಂಗೆ ಇದ್ದಾರೆ, ಬೇಗ ಗೊತ್ತಾಗ್ಬಿಡ್ಬೇಕು ಬೇಗ. ಆ್ಯಂಡ್ ಕಾಯಕ್ಕೆ ಇಷ್ಟ ಆಗಲ್ಲ. ಪೇಷನ್ಸ್ ಇಲ್ಲ ಯಾರಿಗೂ. 20 ನಿಮಿಷ 15 ನಿಮಿಷ ಅವಾಗೆಲ್ಲ ನಾವು ಮಾಡ್ತಿದ್ವಲ್ಲ, ಇವೆಲ್ಲ ಮಾಡ್ತಿದ್ಬಿಡಿ. ಅವಾಗ ನಮ್ಮದಲ್ಲಿ ಬೈಯೋರು, ನೀವು ಶುದ್ಧ ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಾ ಅಂತ. ಮಿನಿಮಮ್ 22-25 ನಿಮಿಷ ಇರೋದು ಒಂದೊಂದು ವಿಡಿಯೋ. ಇವಾಗ ನಾವು ರೆಡ್ಯೂಸ್ ಮಾಡಿದ್ದೀವಿ. ಬಟ್ ಅದು ಅದೇ ಬೇಗ ರೀಚ್ ಆಗುತ್ತೆ, ಬೇಗ ಫೇಮಸ್ ಆಗ್ಬೋದು ಅಂದರೆ ಶಾರ್ಟ್ಸ್. ಯಾವ ವಿಡಿಯೋ ಏನು ಕೊಡುತ್ತೆ ಅಂತ ಗೊತ್ತಾಗಲ್ಲ, ಅದೊಂದು ಪಾಯಿಂಟು. ಬಟ್ ಹಾಕಿದ್ದೆಲ್ಲ ಓಡುತ್ತಾ ಅದು ಗೊತ್ತಿಲ್ಲ. ಹಾಕಿದ್ದೆಲ್ಲ ಓಡಲ್ಲ. ಅದೇ ಬಟ್ ನಾವು ಯಾವ್ದು ಓಡಲ್ಲ ಅಂತ ಅನ್ಕೋತೀವಿ, ಓಡಿರುತ್ತೆ. ಯಾವ್ದು ಓಡುತ್ತೆ ಚೆನ್ನಾಗಿದೆ ಅಂತ ಅನ್ಕೋತೀವಿ, ಅದು ಓಡಿರೋದಿಲ್ಲ. ರೆಕಗ್ನಿಷನ್ ಬಗ್ಗೆ ಹೇಳ್ಬೇಕಂದ್ರೆ ರೆಕಗ್ನಿಷನ್ ಈಗ ಜನ ಅದೇನು ಡಿಫ್ರೆನ್ಸ್ ಬರಲ್ಲ ಅನ್ಕೋತೀನಿ. ಜನ ಕನೆಕ್ಟ್ ಆಗೋದು ಯಾರಿಗೆ ಶಾರ್ಟ್ಸ್ಗೆ ಇನ್ಸ್ಟಾಗ್ರಾಮು ಗೀಲ್ಸ್ ಎಲ್ಲ ಮಾಡ್ತಿರೋರು ಮುಂಚೆಯಿಂದ ಐ ಥಿಂಕ್ ಅವ್ರಿಗೇನೆ ಒಂದು ಲೆವೆಲ್ಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ ಜನ ಅನ್ಸುತ್ತೆ. ಬಟ್ ನನಗೆ ಅನ್ಸಂಗೆ ರೆಕಗ್ನಿಷನ್ ವೈಸ್ ಬಂದರೆ ನೀನು ಲಾಂಗ್ ಫಾರ್ಮ್ ಕಂಟೆಂಟ್ ಆದ್ರೂ ಮಾಡು, ಶಾರ್ಟ್ ಆದರೂ ಮಾಡು, ನಿನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ವ್ಯೂಸ್ ಹೋಗುತ್ತೆ, ಅದ್ರ ಮೇಲೆ ರೆಕಗ್ನಿಷನ್ ಆಲ್ಮೋಸ್ಟ್ ಈಕ್ವಲೇ ಬರುತ್ತೆ. ಡಿಫ್ರೆನ್ಸ್ ಏನು ಬರೋಲ್ಲ ಅಷ್ಟು ಅನ್ಸುತ್ತೆ ನನಗನ್ಸೋದು. ಓಕೆ, ಈಗ ಮತ್ತೆ ನೆಕ್ಸ್ಟು ಏನು ಪ್ಲ್ಯಾನು ನಿಮ್ಮದು? ನಮ್ಮದು ಚಾನಲ್ ಪ್ಲ್ಯಾನ್ ಏನು, ಫ್ಯಾಮಿಲಿ ಪ್ಲ್ಯಾನ್ ಏನು? ಏನಾಗ್ತಾ ಇದೆ ಕ್ವಶನ್ ಕೇಳಿದ್ರೆ? ಇವಾಗ ಸದ್ಯಕ್ಕೆ ಫ್ಯೂಚರ್ ಪ್ಲ್ಯಾನ್, ಗಗನ್ ಅವರ ಫ್ಯೂಚರ್ ಪ್ಲ್ಯಾನ್. ಗಗನ್ ಫ್ಯಾನ್ಸ್ ಎಲ್ಲ ತಿಳ್ಕೊಳ್ಳಿ, ಗಗನ್ ಅವರು ನೆಕ್ಸ್ಟು ಇನ್ನೊಂದು 2 ವರ್ಷದಲ್ಲಿ ಏನು ಮಾಡ್ತಾರೆ ಏನು ಮಾಡೋದು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಸದ್ಯಕ್ಕಂತೂ ಪ್ಲ್ಯಾನ್ಗಳು ಆ ಥರ ಮಾಡ್ಕೊಂಡಿಲ್ಲ ಯಾವುದೋ. ಓಕೆ, ಫ್ಲೋನಲ್ಲಿ ಹೋಗಬೇಕು, ಒಂದು ಮಾಡೋದಿನ ಕೆಲಸ ಕರೆಕ್ಟಾಗಿ ಮಾಡಬೇಕು. ಇಷ್ಟು ದಿನ ಮಾಡ್ಕೊಂಡು ಹೋಗಿದ್ದು ಬೇರೆ, ಇನ್ನು ಮುಂದೆ ಬೇರೆ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದೀವಿ. ಅದು ಎಕ್ಸಿಕ್ಯೂಟ್ ಆದ್ಮೇಲೆ ಹೇಳ್ತೀನಿ. ಇಲ್ಲೆಲ್ಲವೆಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತಾರಲ್ಲ, ಹಂಗೆ. 69 ಯಾರಿಗೆ ಫೇವ್ರೇಟ್ ಇರುತ್ತೋ ಅದು ಮರೆಯಲ್ಲ ಅವರು. ಅವನಿಗೆ ಒಂದು 20-30 ಸಲ ಹೇಳ್ಬಿಟ್ಟಿದ್ದಾರೆ ಹೆಸರನ್ನ. ಯಾರು? ನಾವೆಲ್ಲ ನೀವು ನಿಮ್ಮ ಫೇವ್ರೇಟ್ ಅದಕ್ಕೆ ಬರ್ತಿಲ್ಲ ನೀವು. ಗಂಧಗಾಳಿ ಗೊತ್ತಿಲ್ಲ ನಮಗೆ, ಹೆಂಗೆ ನೆನಪಿರುತ್ತೇಳಿ. ಸ್ವಲ್ಪ ನೀರು ಸುರಿತಾ ಇದೆ, ನಂಗೆ ಸುರಿತಾ ಇದೆ. ಇನ್ನೊಂದು 69 ಸ್ಪೆಷಾಲಿಟಿ ಅಂದರೆ ತಿಂದವ್ರು ಇಬ್ರಿಗೂ ಸೆಕೆ ಸುರಿತಾ ಇದೆ. ಇಬ್ಬರಿಗೂ ಸುರಿತಾ ಇದೆ. ಅದೇನು ಕಡಿಮೆ ಕೊರತೆ ಏನಿಲ್ಲ, ಕೊರತೆ ಇಲ್ಲ. ಅದ್ರದ್ದು 69 ಸ್ಪೆಷಾಲಿಟಿ ಸೆಕೆ ಸುರಿಸುತ್ತೆ. ಬಟ್ ಬಿರಿಯಾನಿ ಸುತ್ತ ಇದಾ ಬಂದಾಗೆಲ್ಲ ನೀವು ಟ್ರೈ ಮಾಡೋದು ನಮ್ಮ ಹೋಟ್ಲಲ್ಲಿ. ಯಾವ ಬಿರಿಯಾನಿ ಬಂದಾಗೆಲ್ಲ ಟ್ರೈ ಮಾಡೋ ಬಿರಿಯಾನಿ ಅದು ಚಿಕನ್ ಮಟನ್ನೇ? ಚಿಕನ್ ಮೋಸ್ಟ್ಲಿ ತಿಂದೇ ಇಲ್ಲ ಅನ್ಸುತ್ತೆ ನಿಮ್ಮ ಹೋಟೆಲ್. ಹೌದು, ಟ್ರೈ ಮಾಡಿಲ್ಲ. ಚಿಕನ್ ತಿಂದೇ ಇಲ್ಲ, ನಾನು ತಿನ್ನಲ್ಲ. ಇವತ್ತೊಂದೇ ಸರಿ ಬಂದಾಗ ಮಟನ್ನು ಖಾಲಿ ಆಗಿದ್ರು ಸ್ವಲ್ಪ ಆದರೂ ರೈಸ್ ಅವ್ರು ಸಪ್ರೇಟಾಗಿ ಎತ್ತಿಸಿರ್ತಾರೆ ನಮಗೆ ಅಂತ. ಅದು ಫ್ಲೇವರೇ ಬೇರೆ. ಒಂದು ಸ್ವಲ್ಪ ಆದರೂ ಅಲ್ಲೇ ಟೇಬಲಲ್ಲೇ ಕುತ್ಕೊಂಡು ತಿನ್ಕೊಂಡ್ಬಿಡ್ದು, ಹಂಗೆ ಮಾತಾಡ್ಕೊಂಡೇ ತಿನ್ಕೊಂಡ್ಬಿಡ್ತೀವಿ. ಏನೋ ಒಂಥರ ಚೆನ್ನಾಗಿದೆ. ಬಟ್ ತಿಂದವ್ರು ಹೇಳ್ಬೇಕು, ನಾವೇ ಹೇಳ್ಕೊಂಡ್ರೆ ಅದಕ್ಕೂ ಈ ಥರ ನೀವೇ ಹೋಗ್ಲಿಕ್ಕತ್ತಿರೋದು. ನಿಮ್ದೇನಿದೆ ಪ್ಲ್ಯಾನ್ ಹೇಳಿ? ನಮ್ದೇನು ಪ್ಲ್ಯಾನ್ ಇಲ್ಲ ಬ್ರೋ, ನಡೀತಾ ಇದೆ. ಇದೇ ಪ್ಲ್ಯಾನ್ ಇದ್ದಿದ್ದು, ಇದಾಯಿತು, ಎಕ್ಸಿಕ್ಯೂಟ್ ಆಯಿತು. ಇದಾದಮೇಲೆ ವೀಡಿಯೋಸ್ ಹಾಕೋದು ಕಮ್ಮಿ ಆಯಿತು. ಓಕೆ, ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಹೇಳಿಲ್ಲ, ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ. ಬಟ್ ಡೈಲಿ ವಿಡಿಯೋ ಆಗ್ತಾ ಇದೀವಿ. ಟ್ರೈ ಮಾಡ್ತಾ ಇದ್ದೀರಾ? ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಫಿಕ್ಸ್ ಅಂತ ಇಲ್ಲ, ಹೇಳೋಕ್ಕಾಗಲ್ಲ ಯಾವಾಗ ಏನು ಬರುತ್ತೆ ಏನು ಸಡನ್ ಆಗಿ. ಇಲ್ಲ, ನೋಡಿದೀವಲ್ಲ ಇಲ್ಲಿ, ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಅಂತ ಕೇಳಿ. ಇವಾಗ ನಾಳೆ ನೋಡಿ, ಇವತ್ತು ಶೂಟ್ ಮಾಡ್ತಾ ಇದ್ದೀವಿ, ನಾಳೆ ಫುಲ್ ಬಿಸಿ ಹೋಟೆಲ್ ಇರ್ತೀವಿ, ಎಲ್ಲೂ ಓಡಾಡೋಕ್ಕಾಗಲ್ಲ. ಸೊ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ. ಓಕೆ, ಮೆಜಾರಿಟಿ ವಿಡಿಯೋ ಮಾಡಬೇಕು, ನಾನ್ ವೆಜ್ ವಿಡಿಯೋ ಆಗಲಿ, ಏನೇ ವೆಸ್ಟರ್ನ್ ವಿಡಿಯೋ ಆಗಿರಲಿ ಅಂದರೆ ವೀಕೆಂಡ್ಸೇ ಹೋಗ್ಬೇಕು ಆಚೆ. ಅವಾಗ ಕ್ರೌಡು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಮ್ಗೆ ಆಪರ್ಚುನಿಟಿ ಇಲ್ಲ, ಹೋಟ್ಲ್ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಅದರಿಂದ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಆದಷ್ಟು ಮತ್ತೆ ಡೈಲಿ ವಿಡಿಯೋ ಹಾಕೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಸೊ ನೋಡೋಣ, ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಶಾರ್ಟ್ಸಾ ಲಾಂಗ್ ಫಾರ್ಮಾ? ಲಾಂಗ್ ನಮಗೆ ಅದಕ್ಕೆ ಹೇಳಿದ್ದು, ನಿಮ್ಮ ಕ್ಯಾಟಗರಿ ನಮ್ಮ ಕ್ಯಾಟಗರಿ. ಯಾವ ಏನು ಯೋಚನೆ ಇಟ್ಕೊಂಡು ಶಾರ್ಟ್ಸ್ ಅಂದರೆ ರೀಚ್? ಈಗ ಫುಡ್ ರಿಲೇಟೆಡ್ ಶಾರ್ಟ್ಸು ಬರ್ತವೆ. ಯಾಕೆ ಶಾರ್ಟ್ಸ್ ಇಲ್ಲ ಅಂತೀರಾ? ಶಾರ್ಟ್ಸಲ್ಲಿ 1 ನಿಮಿಷದಲ್ಲಿ ನೀವು 4-5 ಐಟಮು 5-6 ಐಟಮ್ ಏನು ತರಿಸ್ತೀರಾ, ಅದ್ರ ಬಗ್ಗೆ ಏನು ಮಾತಾಡ್ತೀರಾ? ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು, ಇಷ್ಟೇ. ಆಮೇಲೆ ಇನ್ನೆಲ್ಲ ಡಿಸ್ಕ್ರಿಪ್ಷನ್ ಬರ್ದಿರ್ತಾರೆ, ಹೋಗಿ ಎಲ್ಲ ಬರ್ದಿರ್ತಾರೆ, ರೇಟಿಂಗ್ ಕೊಟ್ಟಿರ್ತಾರೆ, ರೇಟ್ ಎಲ್ಲ ಕೆಳಗಡೆ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲ, ಅದಕ್ಕೆ ಏನಂತಾರೆ, ಅದಕ್ಕೆ ಕ್ಯಾಪ್ಷನ್ ಅಂತಾರೆ. ಬಟ್ ಅದನ್ನು ಓದಲ್ಲ.
ಯಾರು ಓದ್ತಾರೆ? ಓದಕ್ಕೆ ಬರೋರು ಓದ್ತಾರೆ. ತುಂಬ ಜನ ಓದಕ್ಕೆ ಬರ್ದೇ ಇರೋರು ಇರೋದು. ಅದಕ್ಕೋಸ್ಕರನೇ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರೋದು. ಕನ್ನಡದವ್ರಿಗೆ ಕನ್ನಡ ಬರೋರಿಗೆ ಅರ್ಥ ಆಗಲಿ ಅಂತಾನೆ ಮಾಡ್ತಾ ಇರೋದು ವಿಡಿಯೋ. ಅದು ಬಿಟ್ಟು ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾಡ್ಬೋದಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ಬೋದಲ್ಲ. ಇಂಗ್ಲೀಷಲ್ಲಿ ಮಾಡ್ಬಿಟ್ಟು ಕನ್ನಡದಲ್ಲಿ ಹಾಕ್ಬಿಡ್ಬೋದು. ಬಟ್ ಬೇಡ, ಕನ್ನಡದವರು ಎಲ್ಲ ಪ್ರತಿಯೊಬ್ಬರು ಒಂದು ಹಳ್ಳಿ ಯಾವ ಗಲ್ಲಿ ಎಲ್ಲ ಕಡೆ ರೀಚ್ ಆಗಲಿ ಅಂತ ಕನ್ನಡದಲ್ಲಿ ಮಾಡ್ಬೋದು. ಬಟ್ ನೀಟಾಗಿ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ಲಾಂಗ್ ಫಾರ್ಮೆಟೇ ಬೆಸ್ಟು ಅಂತ ನನ್ನ ಪ್ರಕಾರ. ಈ ನಮ್ಮ ಫುಡ್ ಕಂಟೆಂಟಲ್ಲಿ ಬೇರೆದ ಬಗ್ಗೆ ಗೊತ್ತಿಲ್ಲ. ಈಗ ಡೈಲಿ ವ್ಲಾಗ್ಸಲ್ಲೂ ಶಾರ್ಟ್ ಫಾರ್ಮು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಲಾಂಗ್ ಫಾರ್ಮೆಟ್ ಆದ್ರೆ ಬೋರ್ ಆಗುತ್ತೆ. ನಮ್ದು ನಾರ್ಮಲ್ ಜೀವನನ ತೋರಿಸೋದು ಏನು ಶಾರ್ಟ್ ಫಾರ್ಮಲ್ಲಿ ಟಕ ಟಕ ನೋಡಿ. ಅದೇ ಬಟ್ ನಮ್ಮದ್ರಲ್ಲಿ ಅದೇ ಇವಾಗ ಇದನ್ನ ಎತ್ಕೊಂಡು ಒಂದು ಬಿರಿಯಾನಿ ಬಗ್ಗೆ ಮಾತಾಡಬೇಕು ಅಂದ್ರೆ 1 ನಿಮಿಷ ಆದ್ರೂ ಮಿನಿಮಮ್ ಮಾತಾಡಬೇಕು. ಇಲ್ಲೇ ಒಂದೊಂದು ನಿಮಿಷ ಆಗೋದು ಒಂದು 5 ನಿಮಿಷ ಮ್ಯಾಟ್ರ್ ಇದೆ. ನಿಮ್ದ್ರಲ್ಲಿ ಮ್ಯಾಟ್ರ್ ಇದೆ. ಯಾರೇ ಆದ್ರೂ ಒಂದು 4-5 ಐಟಮ್ ತರ್ತಾರೆ, ಒಂದು 10 ನಿಮಿಷ ಆಗೋಗುತ್ತೆ. ಸೊ ಬೇಕೇ ಬೇಕು. ಆದ್ರಿಂದ ನನ್ನ ಪ್ರಕಾರ ಇದು ಅನ್ಸ್ತದೆ ಅಷ್ಟೇ. ನೀವೇನು ಮಾಡ್ತಿರೋ ಬಿಡ್ತಿರೋ, ನಾನಂತೂ ಬಿರಿಯಾನಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ, ಖಾಲಿ ಮಾಡಿದೆ. ನಾವು ತಿನ್ನೋಣ. ಈಗ ನಮ್ಮ ಹುಡುಗರು ತಿನ್ನಬೇಕು. ಇವಾಗ ಬೇರೆ ಕಡೆ ಶೂಟಿಂಗ್ ಹೋಗ್ಬೇಕು, ಮತ್ತೆ ನೀವು ಬರಬೇಕು. ಅವ್ರಿಗಿನ್ನೂ ಅದು ತಿನ್ನಿಸ್ತೀವಿ ಅಲ್ಲೆಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಂಗಿದ್ರೆ ಮಾಡಿ ಶೇರು. ಏನಾದ್ರು ಯಾರಿಗಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಗಗನ್ ಅವ್ರು ಶೇರ್ ಮಾಡ್ಕೊಂಡಿದ್ದು. ಇನ್ಫಾರ್ಮೇಷನ್ ಯಾರಿಗೂ ಬೇಕಾದ್ರೆ ಅವ್ನು ಏನು ಹೇಳಿದ್ದಾನೆ ನೋಡ್ಬೇಕು ನಾನು. ಯೂಸ್ ಆಗಿದೆ ಶೇರ್ ಮಾಡಿ, ಪರವಾಗಿಲ್ಲ ಶೇರ್ ಮಾಡಿ. ಆಮೇಲೆ ಗಗನ್ ಅವ್ರ ಚಾನಲ್ಲು KGK ಗೇಮಿಂಗ್, KGK ಬ್ಲಾಗ್ಸ್ ಆ್ಯಂಡ್ ಅನ್ಬಾಕ್ಸ್ ಕರ್ನಾಟಕ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಷ್ಟ ಆಯ್ತಾ 69 ಸೀರೀಸು? ಬೇರೆ ಇನ್ನೂ ಎಲ್ಲರನ್ನೂ ಕರೆಸ್ಬಿಟ್ಟು ಮಾತಾಡ್ಸೋಣ. ಬೇಕಂದರೆ ಕಮೆಂಟ್ ಮಾಡಿ ಯಾರನ್ನ ಕರೆಸ್ಬೇಕು ಅನ್ನೋದನ್ನ. ಅವ್ರ ಹೆಸರು ಯೂಟ್ಯೂಬರ್ ಆಗಿರಲಿ ಯಾರಾಗಿದೆ ಅವ್ರನ್ನ ಕಮೆಂಟ್ ಮಾಡಿ. ನಮ್ಮ ಹೋಟ್ಲಿಗೆ ಬಂದಾಗ 69 ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ಅಂತ. ಎಲ್ಲರಿಗೂ ಖಾರ ಅನ್ಸಲ್ಲ, ಕೆಲವ್ರಿಗೆ ಖಾರ ಅನ್ಸುತ್ತೆ ಜಾಸ್ತಿ. ಬಟ್ ನನಗೇನು ಅನ್ಸಿಲ್ಲ ಇವತ್ತು. ಆ್ಯಂಡ್ ನೆಕ್ಸ್ಟ್ ನೀವು ಬರೋಷ್ಟದು ಏನಾದ್ರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಡಾಬಾ ಮಟನ್, ಏನು ಡಾಬಾ ಸ್ಟೈಲ್ ಮಟನ್ ಟ್ರೈ ಮಾಡಿ. ಟ್ರೈ ಇದ್ದರೆ ಟ್ರೈ ಮಾಡಿ. ವಿಡಿಯೋ ಮುಗಿಸ್ಬಿಡೋಣ. ಎಸ್, ನಮಸ್ಕಾರ.